ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಸ್ಕೋರ್ ಫುಡ್ಡೀಸ್. ನಾವಿವತ್ತು ತುಂಬ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಸ್ವೀಟ್ ಮಿಠಾಯಿ ಮಾಡ್ತಾ ಇದ್ದೀವಿ, ಅದೇ ಹಾಲ್ಕೋವಾ. ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬರುತ್ತೆ ಅಂತ ನೋಡ್ಕೊಂಬರೋಣ. 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು, 3/4 ಕಪ್ ಸಕ್ಕರೆ, 1/4 ಟೇಬಲ್ ಸ್ಪೂನ್ ಏಲಕ್ಕಿ, ಅರ್ಧ ಕಪ್ ತುಪ್ಪ. ಬನ್ನಿ ಯಾವ ರೀತಿ ಮಾಡೋಂತ ನೋಡೋಣ. ಒಂದು ಬಾಣಲೆ ಇಟ್ಟಿದ್ದೀನಿ ನಾನು. ಇದಕ್ಕೆ ನಾನು ಅರ್ಧ ಕಪ್ ತುಪ್ಪ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ಪೂರ್ತಿಯಾಗಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಮಾತ್ರ ಉಳಿಸಿ. ಏನಕ್ಕೆ ಅಂತ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನಾನು. ಇವಾಗ ನಾನು 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು. ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಹುರಿಬೇಕು. ಆದಷ್ಟು ಉರಿನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಜಾಸ್ತಿ ಉರಿ ಇಟ್ಟರೆ ಏನಾಗುತ್ತೆ ಅಂದರೆ ಅದು ಹೊತ್ತೋಗ್ಬಿಡುತ್ತೆ, ಆವಾಗ ಸ್ವಲ್ಪ ಕೆಂಪಾಗಿಬಿಡುತ್ತೆ, ಮಿಠಾಯಿ ಕಲರು ಕೂಡ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾನು ಸಕ್ಕರೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ, ಮತ್ತು 1/4 ಟೇಬಲ್ ಸ್ಪೂನು ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆದಷ್ಟು ಕೈ ಬಿಡದೇ ಕೈ ಆಡಿಸ್ತಾ ಇರಬೇಕು. ಇದು ಒಂದು 25ರಿಂದ 30 ನಿಮಿಷ ಒಳಗಡೆ ನೀವು ಹುರಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಹೊತ್ತು ಹುರಿಯೋಕ್ಕೆ ಹೋಗಬೇಡಿ, ಕಲರು ಕೂಡ ಚೇಂಜ್ ಆಗಿಬಿಡುತ್ತೆ. ನೋಡಿ ಇವಾಗ ಯಾವ ಕಲರ್ ಬಂದಿದೆ ಅಂತ. ಇದು ಹುರಿತಾ ಇದ್ದರೆ ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ, ನಿಮಗೂ ಗೊತ್ತಾಗುತ್ತೆ ಅದು ಕುಕ್ ಮಾಡಬೇಕಾದ್ರೆ ಒಂದು ಒಳ್ಳೆ ಪರಿಮಳ ಬರ್ತಾ ಇದೆ ಅಂತ. ಇದು ತುಪ್ಪ ಬಿಡ್ಕೋಬೇಕು, ಆದಷ್ಟು ಉರಿಬೇಕು. ನೋಡಿ ನಾನು ಸ್ಪೂನಲ್ಲೂ ತೋರಿಸಿದ್ದೀನಿ, ಈಗಲೂ ತೋರಿಸ್ತಾ ಇದ್ದೀನಿ, ಮತ್ತು ತುಪ್ಪನ ಹೇಗೆ ಬಿಡ್ಕೊತಾ ಇದೆ ಅಂತ. ಹಾಲ್ಕೋವಾ ಅಂದರೆ ಇದು ನನಗೆ ಮೋಸ್ಟ್ ಫೇವ್ರೆಟ್ ಸ್ವೀಟ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಚಿಕ್ಕವರಿದ್ದಾಗ 4 ಆಣೆ 8 ಆಣೆ ಹಾಕಿ ತಿಂತಾ ಇದ್ವಿ. ಯಾರಿಗೆಲ್ಲ ಇಷ್ಟ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೈದಾ ಎಲ್ಲ ಹುರಿದಾಗಿದ ತಕ್ಷಣ ನಾನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಇದು ತಣ್ಣಗಾಗಲಿಕ್ಕೆ ಒಂದು 5 ಮಿನಿಟ್ಸ್ ಆದರೆ ಸಾಕಾಗುತ್ತೆ. ತೀರಾ ತಣ್ಣಗಾಗಲಿಕ್ಕೆ ಬಿಡೋಕೆ ಹೋಗಬೇಡಿ. ಉಗುರು ಬೆಚ್ಚಗೆ ಆಗಿದ ತಕ್ಷಣ ನಾನು ಸಕ್ಕರೆನ ಹಾಕ್ತಾ ಇದ್ದೀನಿ. ಸಕ್ಕರೆನ ಸ್ವಲ್ಪನೇ ಹಾಕ್ತಾ ಹೋಗಿ. ಒಂದೇ ಸಲ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ನೋಡ್ತಾ ಇದ್ದೀರಲ್ವಾ ವಿಡಿಯೋದಲ್ಲಿ ಯಾವ ಥರ ಹಾಕ್ತಾಯಿದ್ದೀನಿ ಅಂತ. ಸೊ ಇದೇ ಥರನೇ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇದೇ ಥರ ರೆಸಿಪಿಗಾಗಿ ನಮ್ಮ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನೀವು ಆದಷ್ಟು ಲೈಕ್ ಮಾಡಿದಷ್ಟು ನಮಗೆ ಮುಂದಿನ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ದಂಗೆ ಆಗುತ್ತೆ. ಈಗಿನ ಜನ್ರೇಷನ್ ಮಕ್ಕಳಿಗಂತೂ ಹಾಲ್ಕೋವಾ ಅಂದರೆ ನಿಮಗೆ ಗೊತ್ತಿರಲ್ಲ, ಅದು ಟೇಸ್ಟ್ ಕೂಡ ಹೇಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಹಾಗಾಗಿ ನೀವು ಒಂದ್ಸಲ ಹಾಲ್ಕೋವಾ ಮಾಡಿಕೊಡಿ, ನಿಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಲ್ಕೋವಾ ಒಂದ್ಸತಿ ಮಾಡಿದ್ರೆ ಸಾಕು, ತುಂಬ ದಿನಗಟ್ಟಲೆ ಬರುತ್ತೆ. ಇದು ನೀವು ಏರ್ಟೈಟ್ ಕಂಟೈನರಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಚಿಕ್ಕ ಮಕ್ಕಳು ಕೂಡ ಏನಾದ್ರೂ ಬೇಕು ಅಂತಂದಾಗ ಈ ಥರ ಕ್ವಿಕ್ಕಾಗಿ ಮಾಡೋಂಥ ಹಾಲು ಮಿಠಾಯಿನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ, ಮತ್ತೆ ಬೇಕು ಅಂತ ಕೇಳ್ತಾರೆ. ನಾನು ವಿಡಿಯೋ ಫಸ್ಟಲ್ಲೇ ಹೇಳಿದ್ದೆ ತುಪ್ಪ ಒಂದು ಸ್ವಲ್ಪ ಉಳಿಸಿ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅಂತ. ಏನಕ್ಕೆ ಅಂದರೆ ನಾವು ಮೈದಾ ಹಿಟ್ಟು ಮತ್ತು ಸಕ್ಕರೆನ ಕಲಿಸ್ಬೇಕಾದ್ರೆ ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ, ಆಗ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನೋಡಿ ಇದು ಒಂಥರ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ನಾನು ಕಲಿಸ್ತಾ ಇದ್ದೀನಲ್ವ ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕಲಸಿ. ಒಂದ್ಸಲ ಇದು ಹಾಲ್ಕೋವಾ ಮಾಡಿಟ್ರೆ ಸಾಕು. ಸಡನ್ನಾಗಿ ಯಾರಾದರೂ ಗೆಸ್ಟ್ಗಳು ಬಂದರೆ ಏನಪ್ಪ ಕೊಡೋದು ಅಂತ ಎಲ್ಲರಿಗೂ ಯೋಚನೆ ಬರುತ್ತೆ. ಒಂದ್ಸಲ ಹಾಲ್ಕೋವಾ ಮಾಡಿಟ್ರೆ ಒಂಥರ ಸರ್ಪ್ರೈಸ್ ಅನಿಸುತ್ತೆ, ಮತ್ತು ಸ್ಪೆಷಲಾಗೂ ಕಾಣುತ್ತೆ. ಕೆಲವೊಂದು ಡೆಡಿಕೇಟೆಡ್ ಸ್ವೀಟ್ಗಳನ್ನ ಫೆಸ್ಟಿವಲ್ ದಿನವೇ ಮಾಡ್ತಾರೆ, ಬಟ್ ಇದು ಹಾಗಲ್ಲ. ಬೇಜಾರಾದಾಗೆಲ್ಲ ಯಾವಾಗ ಬೇಕಾದ್ರೂ ಮಾಡಿ ತಿನ್ಕೋಬೋದು. ಮಿಠಾಯಿ ಮಾಡಲಿಕ್ಕೆ ಇದಕ್ಕೆ ಯಾವುದೇ ಸೀಸನ್ ಬೇಕಾಗಿಲ್ಲ. ಯಾವ ಸೀಸನ್ನಲ್ಲಾದ್ರೂ ಕೂಡ ಮಿಠಾಯಿನ ಸ್ಟೋರ್ ಮಾಡಿ ಇಟ್ಕೋಬೋದು, ಮತ್ತು ಜಾಸ್ತಿ ದಿನವೂ ಕೂಡ ಉಪಯೋಗಿಸ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ನಾನು ಒಂದು ಚಿಕ್ಕದು ಪ್ಲೇಟ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಸ್ಕ್ವೇರ್ ಶೇಪು ಕೇಕ್ ಮೋಲ್ಡ್ ಕೂಡ ತೊಗೋಬೋದು. ಇದಕ್ಕೆ ನಾನು ಬಟರ್ ಪೇಪರಲ್ಲಿ ತುಪ್ಪ ಹಾಕಿ ಅದ್ರ ಮೇಲ್ಗಡೆ ಮಿಠಾಯಿನ ಹಾಕಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ಲಾಟ್ ಆಗಿರಬೇಕು, ಯಾಕಂದರೆ ಮಿಠಾಯಿ ಅಂದರೆ ಆದಷ್ಟು ಸ್ಕ್ವೇರ್ ಶೇಪು ಫ್ಲಾಟಾಗೇ ಇರುತ್ತೆ.
ಇವಾಗ ಇದು 4 to 5 ಅವರ್ಸು ಕೂಲ್ ಆಗಿ ಬಿಡಬೇಕು. ಫ್ರಿಜ್ಜಲ್ಲಾದರೂ ಇಡ್ಬೋದು. ನಾನು ಹಾಗೆ ಇಟ್ಟಿದ್ದೆ. ಇವಾಗ ಆಗಿದೆ. ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ನೀವು ಬೇಕಾದರೆ ಡೈಮಂಡ್ ಶೇಪಲ್ಲಾದ್ರೂ ಕಟ್ ಮಾಡ್ಕೋಬೋದು. ನಾನಿವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಚಿಕ್ಕ ಪೀಸಸ್ಗಳಾಗಿ ಕಟ್ ಮಾಡಿ ತೋರಿಸ್ತೀನಿ. ತುಂಬ ಸ್ಮೂತಾಗಿ ಸಾಫ್ಟಾಗಿ ಬಂದಿವೆ. ನೋಡ್ತಾ ಇದ್ದೀರಲ್ವ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ನೀವು ನೋಡಿದ್ರಲ್ವ ವೀಕ್ಷಕರೇ ಹೇಗೆ ಬಂದಿದೆ ಅಂತ. ನೀವು ಫಟಾಫಟ್ ಅಂತ ಹಲ್ಕೋವಾ ಮಾಡಿ ಟೇಸ್ಟ್ ಹೇಗಿದೆ ಅಂತ ತೋರಿಸಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.